जीवन्मुक्तं ब्रह्मनिष्ठं ब्रह्मरूपिणं अद्वयं भक्तानां ज्ञानदातारं सद्गुरु श्यामानन्दं प्रणमामि। आद्य देवते परशिवನ ಅಪರಾವತಾರಿ ಜಾತಿ ಮತ ಪಂಥ ವರ್ಣ ಆಶ್ರಮಗಳ ಪರಿಧಿಯನ್ನು ಮೀರಿ ನಿಂತು ಸಹಜ ಜಗದ್ಗುರು ಎಂದೆನಿಸಿ ನಡೆದು ತೋರಿದ ವಿಶ್ವಯೋಗಿ ಸಕಲ ಮತೋದ್ಧಾರಕ ಸರ್ವಧರ್ಮಗಳ ಸಮನ್ವಯಾಚಾರ್ಯ ಅದ್ವೈತ ಸಾಮ್ರಾಜ್ಯದ ಸಾಮ್ರಾಟ ಜಗದ್ವಂದ್ಯ ಜಗತ್ಪೂಜನೀಯರಾದ ಜಗದ್ಗುರು ಸಿದ್ಧಾರೂಢ ಯತೀಶ್ವರನ ಪವಿತ್ರವಾದ ಶ್ರೀಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಭಕ್ತಿ ಸಮರ್ಪಿಸಿ ತತ್ಸ್ವರೂಪರಾದ ಮಹಾಮೌನ ಯೋಗಿ ಸಿದ್ಧಪ್ರಜ್ಞ ಮಹಾತ್ಮ ಜಗದ್ಗುರು ಗುರುನಾಥಾರೂಢರ ಪವಿತ್ರವಾದ ಶ್ರೀಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಭಕ್ತಿ ಸಮರ್ಪಿಸಿ ಈ ಕ್ಷೇತ್ರದ ಅಧಿಷ್ಠಾನ ದೇವತೆಯಾಗಿರ್ತಕ್ಕಂಥ ನಮ್ಮ ಲೀನರಾದ ಪರಮ ಪೂಜ್ಯ ರುದ್ರ ಅವತಾರದವರ ಶ್ರೀಚರಣಗಳಲ್ಲಿ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಭಕ್ತಿ ಸಮರ್ಪಿಸಿ ಶ್ರೀಮಠದ ಪೀಠಾಧಿಪತಿಗಳು ಆರೂಢ ಪರಂಪರೆಯ ಹಿರಿಯ ಪೂಜ್ಯರು ಕನ್ನಡ ಹಿಂದಿ ಸಂಸ್ಕೃತ ಮೂರು ಭಾಷೆಗಳಲ್ಲಿ ನಿರರ್ಗಳವಾಗಿ ಎಲ್ಲ ಗ್ರಂಥಗಳನ್ನ ಮುಮುಕ್ಷುಗಳಿಗೆ ಮನಮುಟ್ಟುವ ಹಾಗೆ ಬೋಧಿಸುತ್ತಿರುವಂತಹ ಸಾಧಕರ ಬೋಧಕರ ಹಿತಚಿಂತಕರು ಪೂಜ್ಯ ಅಪ್ಪಾಜಿಯವರ ಬಗ್ಗೆ ಹೇಳಬೇಕು ಅಂತಂದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ನಿಜವಾಗಿಯೂ ಆರೂಢ ಪರಂಪರೆಯಲ್ಲಿ ಏನು ನಡೆಯಬೇಕಾಗಿದೆ ಅದನ್ನು ನಡೆಸತಕ್ಕಂಥ ಕೆಲವೇ ಜನ ಪೂಜ್ಯರಲ್ಲಿ ಪೂಜ್ಯ ಅಪ್ಪಾಜಿಯವರು ಅಗ್ರಗಣ್ಯರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಪರಮ ಪೂಜ್ಯ ಅಪ್ಪಾಜಿಯವರು ಪ್ರಕರಣ ಹಾಗೂ ಪ್ರಕ್ರಿಯಾ ಗ್ರಂಥಗಳನ್ನು ಬಹಳಷ್ಟು ಜನ ಸಾಧಕರಿಗೆ ಇವತ್ತೇನು ವೇದಿಕೆ ಮೇಲೆ 8 ಜನ ಸ್ವಾಮೀಜಿಯವರು ಕೂತಿದಾರಲ್ಲ, ಇವರೆಲ್ಲ ವೇದಿಕೆ ಮೇಲೆ ಬಂದು ಕುಳಿತು ಏನಾದರೂ 4 ಮಾತು ಹೇಳ್ತಿದಾರ ಅಂತಂದ್ರೆ ಅದು ಸಹಜಾನಂದ ಅಪ್ಪಾಜಿಯವರ ಕೃಪಾಶೀರ್ವಾದ ಅಂತ ಇದೆ, ತಪ್ಪಾಗಲಿಕ್ಕಿಲ್ಲ. ಅಷ್ಟೇ ವಿದ್ವಾಂಸರು, ಅಷ್ಟೇ ಸ್ಥಿತಿವಂತರು, ನಡೆ ಮತ್ತು ನುಡಿಯಲ್ಲಿ ಸಾಮ್ಯತೆಯನ್ನು ಹೊಂದಿರತಕ್ಕಂಥ ಪರಮ ಪೂಜ್ಯರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಹಳ ದೊಡ್ಡ ವಿದ್ವಾಂಸರು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಅದ್ವೈತ ವೇದಾಂತವನ್ನ ಪ್ರತಿಪಾದನೆ ಮಾಡತಕ್ಕಂಥ ಕೆಲವೇ ಜನ ಮಹಾತ್ಮರಲ್ಲಿ ಪರಮ ಪೂಜ್ಯರು ಅಗ್ರಗಣ್ಯರು ಅಂತ ತಪ್ಪಾಗಲಿಕ್ಕಿಲ್ಲ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಿಮಿತ್ತ ಮಾಡಿಕೊಂಡು ಈ ಬೇರೆ ಏನು ನಡೆಯಕ್ಕೆ ಸಾಧ್ಯನೇ ಇಲ್ಲ. ಇವತ್ತೆಲ್ಲರೂ ನಮ್ಮವರು ಕೂಡ ಏನೇನೋ ವಿಷಯಗಳನ್ನು ಇಡ್ತಾ ಇದ್ದಾರೆ. ಭಗವದ್ಗೀತೆ, ಬ್ರಹ್ಮಸೂತ್ರ ಹಾಗೂ ಉಪನಿಷತ್ತುಗಳು ಪ್ರಸ್ಥಾನತ್ರಯಗಳಕ್ಕೆ ನಾವು ಕರಿತಾ ಇದೀವಲ್ಲ, ಪ್ರಸ್ಥಾನತ್ರಯಗಳು ನಡೆಯತಕ್ಕಂಥ ಏಕೈಕ ಮಠ ಅಂದ್ರೆ ಅದು ರುದ್ರಾವಲೋಕ ಮಠ ಅಂತ ತಪ್ಪಾಗಲಿಕ್ಕಿಲ್ಲ. ಪರಮ ಪೂಜ್ಯರು ಯಾವುದೇ ಒಂದು ಆಡಂಬರವನ್ನು ಮಾಡದೆ ಮುಮುಕ್ಷುಗಳಿಗೆ ಇವತ್ತು ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ತಿಳಿಯಂಗಿಲ್ಲ, ಅದೇನ್ ಮಾಡ್ತಾರೆ, ಇದನ್ನು ಕಳೆದು ಬಿಟ್ರೆ ಅದನ್ನು ಕಳೆದು ಬಿಡ್ರಿ ಅಂತ ವೇದಾಂತ ಪರಿಷತ್ ಅನ್ನುವುದು ಹೋಗಿ ಕಥೆಗಳ ಪರಿಷತ್ ಅಂತಕ್ಕಂಥದ್ದಾಗಿ ಪರಿವರ್ತನೆ ಆಗ್ತದೆ. ಅಂತರಲ್ಲಿ ಇವತ್ತಿನ ದಿವಸ ಭಗವದ್ಗೀತೆಯನ್ನು ಇಟ್ಟುಕೊಂಡು ಇದು ಪರಿಕರವಾಗಿ ಎಲ್ಲ ಮಹಾತ್ಮರು ಮಾತಾಡಿದಾರೆ. ಅದು ಪೂಜ್ಯ ಅಪ್ಪಾಜಿಯವರ ಕೃಪಾಶೀರ್ವಾದ, ಅವರ ವಿದ್ವತ್ತ, ಅವರ ಸ್ಥಿತಿ, ಅವುಗಳ ಬಗ್ಗೆ ಯಾರಿಗೂ ವರ್ಣನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಪೂಜ್ಯ ಅಪ್ಪಾಜಿಯವರನ್ನ ನಾನು ಸುಮಾರು 20-25 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಪರಮ ಪೂಜ್ಯರು ಬಹಳ ಅತ್ಯಂತ ಸರಳರು, ಸಾತ್ವಿಕರು, ಅಷ್ಟೇ ವಿದ್ವಾಂಸರು. ಅಂತ ಪರಮ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ನನಗೆ ಇವತ್ತು ಗೋಕಾಕ ಶ್ಯಾಮಾನಂದ ಪುಣ್ಯರಾಧನೆ ಕಾರ್ಯಕ್ರಮ ಚಾಲೂ ಇತ್ತು. 28ನೇ ತಾರೀಕಿನಿಂದ 4ನೇ ತಾರೀಕಿನ ಪರ್ಯಂತರವಾಗಿ 7 ದಿನಗಳ ಕಾರ್ಯಕ್ರಮ. ಆದ್ರೆ ಅಪ್ಪಾಜಿ ಅವರು ಹೇಳಿದಾರಂತಂದ್ರೆ ಅವರ ಮಾತಂತಂದ್ರೆ ವೇದ ವಾಕ್ಯ ಅಂತಕ್ಕಂಥ ಒಂದು
ಅಂತ ಪರಮ ಪೂಜ್ಯರಾಗಿರ್ತಕ್ಕಂಥ ವೇದಾಂತಾಚಾರ್ಯರಾದ ಪರಮ ಪೂಜ್ಯ ಸಜ್ಜಾನಂದಪ್ಪನವರ ಪವಿತ್ರವಾದ ಶ್ರೀಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಭಕ್ತಿ ಸಮರ್ಪಿಸಿ ಅವರ ಕಮಲ ಸಜ್ಜಾತರಾಗಿರ್ತಕ್ಕಂಥವರು ಅಷ್ಟೇ ವಿದ್ವಾಂಸರು ಸರಳ ಸಾತ್ವಿಕರು. ಇವತ್ತು ಕಲ್ಲು ಮಣ್ಣಿಗೆ ಉತ್ತರಾಧಿಕಾರಿಗಳಾಗುವವರು ಬಹಳ ಜನ ಸಿಗ್ತಾರೆ. ಮಠದ ಕಾರಿಗೆ, ಕಿರೀಟಕ್ಕೆ, ಸಿಂಹಾಸನಕ್ಕೆ, ಕಲ್ಲು ಮಣ್ಣುಗಳಿಗೆ ಉತ್ತರಾಧಿಕಾರಿಗಳಾಗುವಂಥವ್ರು ಬಹಳಷ್ಟು ಜನ ಸಿಗ್ತಾರೆ. ಅವರ ತತ್ವಜ್ಞಾನಕ್ಕೆ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥವರು ನಮ್ಮ ಕೃಷ್ಣಾನಂದ ಮಹಾಸ್ವಾಮೀಜಿಯವರ ತಪ್ಪಾಗಿ ಹೇಳ್ತಿಲ್ಲ. ಅಂತಹ ಪರಮ ಪೂಜ್ಯರು ಕೂಡ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಷ್ಟೇ ವಿದ್ವಾಂಸರಾಗಿರ್ತಕ್ಕಂಥ ಪೂಜನೀಯರಾದ ಉಪ್ಪಾರಟ್ಟಿ ಶ್ರೀಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ನಾಗೇಶ್ವರ ಮಹಾಸ್ವಾಮೀಜಿಯವರು ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜನೀಯರಾದ ನಮ್ಮ ಸಿದ್ದಾರೂಢ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾದ ಚಿನ್ಮಯಾನಂದ ಶ್ರೀಗಳವರಿಗೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಇದು ಪರಂಪರವಾಗಿ ತತ್ವೋಪದೇಶವನ್ನು ದಯಪಾಲಿಸಿರ್ತಕ್ಕಂಥ ಶಿವಪುತ್ರ ಅವಧೂತ ಶ್ರೀಗಳವರಿಗೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಹಿರಿಯರಾಗಿರ್ತಕ್ಕಂಥ ಪೂಜ್ಯನೀಯರಾದ ಸರ್ವಾನಂದ ಶ್ರೀಗಳವರಿಗೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯನೀಯರಾದ ಪ್ರಭುದೇವರಿಗೂ ಹಾಗೂ ನಮ್ಮ ಚಕ್ರಾನಂದ ಶ್ರೀಗಳವರಿಗೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಒಂದೆರಡು ಮಾತು ಭಗವದ್ಗೀತೆಯ ಬಗ್ಗೆ ವಿಚಾರ ಮಾಡೋದು ಅಷ್ಟೇ. ನಮ್ಮ ಪ್ರಭುದೇವರು ಹೇಳಿದರು ಭಗವದ್ಗೀತೆ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ. ಯಾಕೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತಂದ್ರೆ ಭಗವಂತನ ಮುಖದಿಂದ ಬಂದಿರತಕ್ಕಂಥ ಒಂದು ಗೀತೆ, ಒಂದು ಹಾಡು. ಅರ್ಜುನನೆಂಬ ಮಗು ಆಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಭಗವಂತನೆಂಬ ತಾಯಿ ಹಾಡಿದ ಹಾಡೆ ಏನು ಅಂತಿದ್ರೆ ಶ್ರೀಮದ್ ಭಗವದ್ಗೀತೆ. ಭಗವದ್ಗೀತಾ ಅಂತಕ್ಕಂಥದ್ದು ಅಂತವರದು ಇಂಥವರದು, ಅವರಿಗೆ ಸಂಬಂಧಪಟ್ಟದ್ದು ಇವರಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾ ಇದಾರ. ನಮ್ಮವರೇ ಹೇಳ್ತಾರ, ಇತ್ತೀಚಿನ ದಿನಮಾನಗಳಲ್ಲಿ ನಾವು ಕೇಳ್ತಾ ಇದೀವಿ. ಭಗವದ್ಗೀತೆ ಅಂತಕ್ಕಂಥದ್ರ ಕುರಿತು ಫಾರಿನ್ ಫಿಲಾಸಫರ್ ಮ್ಯಾಕ್ಸ್ ಮಿಲ್ಲರ್ ಅಂತಕ್ಕಂಥವ್ರು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಶ್ರೀಮದ್ ಭಗವದ್ಗೀತಾ ಈಸ್ not only the scripture of Hinduism, it is a scripture of humanism. ಈ ಭಗವದ್ಗೀತೆ ಅಂತಕ್ಕಂಥದ್ದು ಕೇವಲ ಹಿಂದೂಗಳ ಧರ್ಮಗ್ರಂಥ ಅಲ್ಲ, ಸಮಸ್ತ ಮನುಕುಲಕ್ಕೆ ಬೋಧ ಮಾಡತಕ್ಕಂಥ, ಮಾರ್ಗದರ್ಶನ ಮಾಡತಕ್ಕಂಥ ಏಕೈಕ ಗ್ರಂಥ ಅಂದ್ರೆ ಅದು ಶ್ರೀಮದ್ ಭಗವದ್ಗೀತೆ ಅಂತಕ್ಕಂಥ ಮಾತನ್ನ ಹೇಳಿದ್ರೆ ಭಗವದ್ಗೀತೆ ಅಂದ್ರೆ ಏನು ಅನ್ನೋದು ಗೊತ್ತಾಗ್ತದೆ. ಗೀತಾ ಸಮಾನ ಗ್ರಂಥ ನಹಿ, ಪ್ರೇಮ ಸಮಾನ ಪಂಥ ನಹಿ ಅಂತ ಗೀತೆಗೆ ಸಮನಾಗಿರ್ತಕ್ಕಂಥ ಮತ್ತೊಂದು ಗ್ರಂಥ ಇಲ್ಲವೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಭಗವದ್ಗೀತೆ ಅಂತಕ್ಕಂಥದ್ದು ಎಲ್ಲ ಕರ್ಮಗಳನ್ನು ಮಾಡಿ ಆ ಕರ್ಮದ ಲೇಪವು ತಟ್ಟದಂತೆ ಮಾಡತಕ್ಕಂಥ ಒಂದು ಕೌಶಲ್ಯವನ್ನ ಪ್ರತಿಪಾದನೆ ಮಾಡತಕ್ಕಂಥ ಗ್ರಂಥ ಅಂತ ಹೇಳಿದ್ರೆ ಅದು ಶ್ರೀಮದ್ ಭಗವದ್ಗೀತೆ. ನೋಡೋಣ, ಗೀತಾದಲ್ಲಿ ಎಲ್ಲ ಅಧ್ಯಾಯಗಳಿಗೆ ಕೊನೆಗೆ ಏನು ಬರ್ತಾರೋ ಅಂತ ಹೇಳಿದ್ರೆ ಅರ್ಜುನ ವಿಷಾದ ಯೋಗ, ಸಾಂಖ್ಯ ಯೋಗ, ಪ್ರತಿಯೊಂದಕ್ಕೂ ಯೋಗ ಯೋಗ ಅಂತಾನೆ ಕರೆದಿದ್ದಾರೆ. ನಾವು ಏನು ಮಾಡಿದರೂ ಕೂಡ ಅದು ಎಲ್ಲವೂ ಯೋಗವಾಗುವಂತಹ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬಲ್ಲಂತಹ ಗ್ರಂಥ ಅದು ಶ್ರೀಮದ್ ಭಗವದ್ಗೀತೆ. ಅರ್ಜುನ ಅತ್ಯಂತ ಒಂದು ಯೋಗ ಆಯಿತು. ಅರ್ಜುನ ವಿಷಾದ ಯೋಗ ಅಂತಕ್ಕಂಥದ್ದು ಅರ್ಜುನ ಅರ್ಥ ಅದೊಂದು ಯೋಗ ಆಯ್ತು. ಯಾಕೆ ಅರ್ಥದ್ದು ಯೋಗ ಆಯ್ತು ಅಂತ ಕೇಳಿದ್ರೆ ಅಳುವವನಲ್ಲಿಯೂ ಯೋಗ್ಯತೆ ಇತ್ತು, ಯಾರ ಮುಂದೆ ಕುಳಿತು ಅಳ್ತಾ ಇದ್ದಲ್ಲ ಅವನು ಯೋಗ್ಯನಾಗಿದ್ದ. ಇದು ಯಾವ ವಿಷಯಕವಾಗಿ ಅಳ್ತಾ ಇದ್ದ ಅಂತ ಕೇಳಿದ್ರೆ ಆ ವಿಷಯನೂ ಯೋಗ್ಯ ಇತ್ತು, ಅದಕ್ಕಾಗಿ ಅದೊಂದು ಯೋಗ ಆಯ್ತು. ಅರ್ಜುನ ಯೋಗ್ಯ ಇದ್ದ ಅಂತಂದ್ರೆ ಅವನ ಹೆಸರೇ ಹೇಳ್ತದ. ಅರ್ಜುನ ಅಂತಕ್ಕಂಥ 3 ಅಕ್ಷರಗಳು ಅ ಅಂತಂದ್ರೂ ಅಲ್ಲ, ಈ ಕಡೆ ಕೊನೆಯದು ನ ಅಂತಂದ್ರೂ ಅಲ್ಲ. ಇವೆರಡೂ ಏನ್ ಹೇಳ್ತಾವಂದ್ರೆ ನಕಾರ. ಇದು ಅ ಅಂತಕ್ಕಂಥದ್ದು ಕೂಡ ಅಲ್ಲ. ಈಗ ಸತ್ಯದ ಮುಂದ ಅ ಅನ್ನುವ ಶಬ್ದ ಸೇರಿಸಿದ್ರೆ ಅಸತ್ಯ ಆಗ್ತದೆ. ಗಣ್ಯ ಅನ್ನುವ ಶಬ್ದದ ಮುಂದೆ ನ
ಇಲ್ಲಿ ಅರ್ಜುನ ಯೋಗ್ಯನಾರೋ ಇಲ್ಲ ಅನ್ನೋದಕ್ಕ ಅವನ ಹೆಸರ ಹೇಳ್ತದ. ನ ಮತ್ತು ಅರ್ಥಗಳ ಉಳಿತದ ಏನು ಅಂತ ಕೇಳಿದ್ರ ಋಜುತ್ವ. ಋಜುತ್ವ ಅಂತಂದ್ರೆ ಅತ್ಯಂತ ಸರಳತೆ, ನಿಷ್ಕಲ್ಮಶವಾಗಿರ್ತಕ್ಕಂಥ ನಿಷ್ಕಪಟ ಹೃದಯವುಳ್ಳವನು ಅಂತ ಅರ್ಥ ಆಗ್ತದ. ಆದ್ರೆ ಇವು ಇದು ಅಲ್ಲ ಅಂತ ಹೇಳ್ತದೆ. ಅರ್ಜುನ ಸರಳ ಅಲ್ಲ, ಈ ಕಡೆ ನ ಹೇಳ್ತದೆ ಇದು ಅಲ್ಲ ಅಂತ ಹೇಳ್ತೈತಿ. ಆದ್ರ ನಿಯಮ ಏನದ ಅಂತ ಕೇಳಿದ್ರೆ ಎರಡು ಅಲ್ಲ ಗುಣಾಕಾರ ಅನ್ನೋದ್ರ ಒಂದು ಹೌದಾಕೈತಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದ. ಅದಕ್ಕಾಗಿ ಇಲ್ಲಿ ಇವೆರಡು ಕೂಡಿದ್ರೆ ಏನ್ ಹೇಳ್ತದ ಅಂತ ಕೇಳಿದ್ರೆ ಅರ್ಜುನ ಸರಳ ಅಲ್ಲಂತೇನು ಅಲ್ಲ. ನಾವು ಸಾಕಾರ ಅಲ್ಲಂತೇನು ಅಂತಂದ್ರೆ ನಾವು ಸಾಕಾರ ಹೌದು. ನಾವು ವಿದ್ಯಾವಂತ ಅಲ್ಲಂತೇನಲ್ಲ ಅಂದ್ರೆ ವಿದ್ಯಾವಂತನೇ ಹೌದು. ಹಂಗ ಅರ್ಜುನ ಯೋಗ್ಯ ಅಲ್ಲಂತೇನಲ್ಲ ಅಂದ್ರೆ ಅವನು ಯೋಗ್ಯನಾಗಿರ್ತಕ್ಕಂಥವನೇ ಅರ್ಜುನ. ಯಾವುದಕ್ಕೆ? ಶಾಸ್ತ್ರ ಮುಂದೆ ಇರತಕ್ಕಂಥ ಶಾಸ್ತ್ರಕ್ಕೆ. ಇನ್ನು ಯಾರ ಮುಂದೆ ಕುಂತ ಕೇಳಿದ್ರೆ ಸಾಕ್ಷಾತ್ ಭಗವಂತನ ಮುಂದೆ ಕುಂತ ಪೂರ್ಣ ಕಾಮನಾಗಿರ್ತಕ್ಕಂಥ ಭಗವಂತನ ಮುಂದೆ ಕುಂತ ಅರ್ಥ. ಬೇಡಿದವರಿಗೆ ಬೇಡಿದ್ದನ್ನ ಕೊಡ್ತಕ್ಕಂಥ ಪೂರ್ಣ ಕಾಮನಾಗಿರ್ತಕ್ಕಂಥ ಭಗವಂತನ ಮುಂದೆ ಕುಂತ ಅರ್ಥ. ಅವನು ಯೋಗ್ಯನಾಗಿದ್ದ, ಏನ್ ಬೇಕಾದ್ರೂ ಕೊಡಕ್ ತಯಾರಿ. ಇಲ್ಲಿ ಯಾವುದೇ ಸಲುವಾಗಿ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಫಲ ಬೇಕು, ಮಣಿ ಬೇಕು, ಆ ಮೆಂಬರ್ ಮಾಡು, ಈ ಮೆಂಬರ್ ಮಾಡು, ಇದಕ್ಕಾಗಲ್ಲ. ಧರ್ಮದ ವಿಷಯದಲ್ಲಿ ನಾನು ಮೂಢನಾಗಿದ್ದೇನೆ. ಧರ್ಮ ಸಮೂಢ ಚೇತ ಕಾರ್ಪಣ್ಯ ದೋಷೋ ಉಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತ ಯತ್ಸಯಂ ಶಾತ್ ನಿಶ್ಚಿತಂ ಬ್ರೂಹಿತನ್ಮೇ ಶಿಷ್ಯಸ್ತ್ರೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ ಅಂತ. ಧರ್ಮದ ವಿಷಯದಲ್ಲಿ ಯಾವುದು ಅಧರ್ಮ, ಯಾವುದು ಧರ್ಮ ಅನ್ನುವುದನ್ನು ತಿಳಿತಾ ಇಲ್ಲ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅಂತ ತಿಳಿತಾ ಇಲ್ಲ. ಅದನ್ನು ನನಗೆ ಸರಿಯಾಗಿ ತಿಳಿಸಿಕೊಡು. ಯಾಕಂತ ಕೇಳಿದ್ರೆ ಶಿಷ್ಯಸ್ತೇಹಂ, ನಾನು ನನಗೆ ಸಂಪೂರ್ಣವಾಗಿ ಶರಣಾಗತನಾಗಿದ್ದೇನೆ. ಶಾದಿಮಾಂ ತ್ವಾಂ ಪ್ರಪನ್ನಂ, ನೀ ಹೆಂಗ ಬೇಕಾಗಿ ನನ್ನನ್ನ ಶಿಕ್ಷಿಸಿ ನನ್ನಗೆ ಯಥಾರ್ಥವಾಗಿರ್ತಕ್ಕಂಥ ಮಾರ್ಗವನ್ನು ತೋರಿಸುವಂತ ಅರ್ಥ. ಅದೇ ಏನಾಯ್ತು ಅಂತ ಅರ್ಜುನ ವಿಚಾರ ಯೋಗ ಅಂತಕ್ಕಂಥದ್ದಾಯ್ತು. ಅಲ್ಲಿಂದ ಹೇಳಿದ ಎಲ್ಲಿ ತನಕ ಅಂತ ಹೇಳಿದ್ರೆ ನಷ್ಟೋ ಮೋಹ ಲಬ್ಧ ಅಂತಕ್ಕಂಥ ಕೊನೆ ಶ್ಲೋಕದ ಪರ್ಯಂತರವಾಗಿ ಭಗವಂತ ಅಂತಕ್ಕಂಥವ ಏನ್ ಮಾಡಿದಂದ್ರೆ ಅರ್ಜುನನ ಕುರಿತು ಘೋಷಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಭಗವದ್ಗೀತೆ. ಈ ಭಗವದ್ಗೀತೆಗೆ ಭಾಷ್ಯ ಬರೆದಿದ್ದಾರೆ ಸಾಕಷ್ಟು ಜನರು. ಒಬ್ಬರಲ್ಲ, ಇಬ್ಬರಲ್ಲ, 3 ಜನರಂತೂ ಬಹಳ. ಒಬ್ಬರು ಅದ್ವೈತ ಪರವಾಗಿ, ಇನ್ನೊಬ್ಬರು ದ್ವೈತ ಪರವಾಗಿ, ಮತ್ತೊಬ್ಬರು ಶಕ್ತಿ ವಿಶುದ್ಧ ಅದ್ವೈತದ ಪರವಾಗಿ. 3 ಮಂದಿ ಆಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು 3 ರೀತಿಯಾಗಿ ಭಾಷ್ಯವನ್ನು ಬರೆದಿದ್ದಾರೆ. ಅದಲ್ಲದೆ ಇನ್ನೂ ಅನೇಕ ಜನರು ಶ್ರೀಧರ ಭಾಷ್ಯ ಅಂತಕ್ಕಂಥದ್ದದ. ಅದರ ಜೊತೆಗೆ ಇಲ್ಲಿಯವರೆಗೆ ಬಂದಿರತಕ್ಕಂಥ ಗ್ರಂಥಗಳು ಸಾಕಷ್ಟು ಭಾಷೆ ಜನರ ಭಾಷೆ ಬರೆದರೂ ಕೂಡ ಗೀತೆ ಅಂತಕ್ಕಂಥದ್ದು ಹೇಗದ ಅಂತ ಕೇಳಿದ್ರೆ ಅದು ನಿತ್ಯ ನೂತನವಾಗಿದೆ. ಇನ್ನೂ ಏನೋ ಅದರಲ್ಲಿ ಹೊಸದೈತಿ ಅಂತ ಹೇಳ್ತಕ್ಕಂಥ ಗ್ರಂಥ ಅಂದ್ರೆ ಅದು ಶ್ರೀಮದ್ ಭಗವದ್ಗೀತೆ. 3 ಜನ ಆಚಾರ್ಯರು ಭಾಷೆ ಬರೆದರೂ ಸಹಿತ ಯಾರ್ಯಾರು ನೋಡ್ತಾರಲ್ಲ ಭಗವದ್ಗೀತೆಯನ್ನ, ಅದರ ವಿಶಿಷ್ಟತೆ ಏನು ಅಂತ ಕೇಳಿದ್ರೆ ಭಗವದ್ಗೀತೆಯ ಹತ್ತಿರ ಒಂದು ಕನ್ನಡ ಹತ್ತಿರ ಬಂದು ನಿಂತಾಗ ಹುರುಪಿ ಬಂದು ನಿಂತಾಗ ಅವನ್ನ ಅದನ್ನೇ ತೋರಿಸ್ತದ. ಇನ್ನು ಬಹಳ ಹುರುಪಿ ಆಗಿರ್ತಕ್ಕಂಥ ಬಂದ ಅವನ್ನ ತೋರಿಸ್ತದ. ಬಹಳ ಎತ್ತರ ಬಂದ ಅವನ್ನೇ ತೋರಿಸ್ತದ. ಹಂಗ ಭಗವದ್ಗೀತೆಯನ್ನು ಯಾರ್ಯಾರು ಯಾವ್ಯಾವ ದೃಷ್ಟಿಯಲ್ಲಿ ನೋಡ್ತಾರಲ್ಲ ಇದು ನಮ್ಮದೇ ತೋರ್ಕೊಂಡಿದ್ದಾರೆ. ದ್ವೈತಗಳ ಬಂದ್ರು ಇದು ದ್ವೈತ ಪರವಾಗಿಲ್ಲ ಅಂತ ಒಪ್ಕೊಂಡ್ರು, ಅದಕ್ಕೆ ಭಾಷೆ ಬಂದ್ರು. ಅದ್ವೈತಗಳ ಬಂದ್ರು ಇದು ಅದ್ವೈತ ಪರವಾಗಿ ಭಾಷೆ ಬಂದ್ರು, ಅವರು ಅದನ್ನು ಒಪ್ಕೊಂಡ್ರು. ಶಕ್ತಿ ವಿಶಿಷ್ಟ ಅದ್ವೈತಗಳು ಇದು ನಮ್ಮದು ಅಂತ ಅವರು ಒಪ್ಕೊಂಡ್ರು. ಬಾಲಗಂಗಾಧರನಾಥ ತಿಳಿದಿರುವಂತವರು ಬಂದು ಇದು ಕರ್ಮ ಪರವಾಗಿದೆ. ಯಾಕಂತ ಕೇಳಿದ್ರೆ ಆ ಸಂದರ್ಭಕ್ಕೆ ಅವಶ್ಯಕತೆ ಇತ್ತು. ಒಂದುವಾಗ ಅವನು ನೋಡಿದ್ದೇನು ಅಂತ ಕೇಳಿದ್ರೆ ಒಂದಿಷ್ಟು ಶ್ಲೋಕಗಳು
ಇವೆಲ್ಲ ಶ್ಲೋಕಗಳನ್ನು ನೋಡಿ ಕರ್ಮ ಪರವಾಗಿದೆ ಅಂತ ಬರೋದು. ಆದ್ರೆ ಭಗವದ್ಗೀತೆ ಅಂತಕ್ಕಂಥದ್ದು ಹೆಂಗಿದೆ ಅಂತೇಳಿ ಒಂದು ಸ್ವಚ್ಛವಾಗಿರ್ತಕ್ಕಂಥ ಕನ್ನಡಿ. ಯಾವಾಗ ಬಂದಿರ್ತಾರ ಅವರಾಗೆ ಕಾಣಿಸ್ತದ, ಅವರೆಲ್ಲನೇ ಹೆಂಗಿರ್ತದೆ ಅಂತ ಕೇಳಿದ್ರೆ ಭಗವದ್ಗೀತೆ ಅದು ಕನ್ನಡೇ ಇರ್ತದೆ. ಇದನ್ನ ಬರೆದಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಹೆಂಗೆ ಅದ ಅಂತ ಕೇಳಿದ್ರೆ ಅರ್ಜುನ ಯುದ್ಧ ಮಾಡಿದ ನಂತರ ಬಹಳಷ್ಟು ಜನರನ್ನು ಕೊಂದ ಮೇಲೆ ಅರ್ಜುನಿಗೆ ಹೊಡಿ ಅವನು ಹೊಡಿ ಇನ್ನು ಹೊಡಿ ಅಂತ ಹೇಳ್ತಿದ್ದ. ಕೊನೆಗೆ ಹೋಗೋ ಮುಂದೆ ಏನ್ ಮಾಡ್ತಿದ್ದ ಅಂತ ಕೇಳಿದ್ರೆ ಕೌರವರ ತಾಯಿಗೆ ಹೋಗಿ ಬೇಕಾಗ್ತದ, ಬೇಕಾಗಿ ಹಿಂದಿನ ನನ್ನ ಮಕ್ಕಳು ಸತ್ತು ಅಂತ ಹೇಳ್ತಿದ್ದ. ಹೇಳಾಗಿ ಕಳತದಳು ಇವು ಮಾಡ್ತಿದ್ದ. ದಿನ ಮಕ್ಕಳಿಗೆ ಕೃಷ್ಣ ಇವತ್ತು ಏನ್ ಮಾಡ್ತಾನೆ ನೋಡ್ಬೇಕಂತೇಳಿ ಅರ್ಜುನ ಹಿಂಗಾಲು ನಿಂತು ನೋಡಿದನು. ನಿಂತು ನೋಡಿದಾಗ ಅಕ್ಕ ಮಾಡಾಕತ್ತಿದ್ರು ಇವು ಮಾಡಾಕತ್ತಿದ್ದ, ಇವು ಸತ್ತು ಅಂತ ಹೇಳತ್ತಿದ್ದ. ಅವಾಗ ಬಂದು ಬಿಡಿ ಅಂದವ, ಎಷ್ಟು ಕೇಳ್ತಿದ್ದೀಪ ಕೃಷ್ಣ ನೀನ, ಅಲ್ಲಿ ನೋಡ್ರ ಅವ್ರು ಕೊಲ್ಲು ಇವನು ಕೊಡ್ಬೇಕು ನಾನು ಹೇಳ್ತೀನಿ, ಇಲ್ಲಿ ಬಂದು ನೋಡಿದ್ರ ಅವ್ರು ಕೂತಿದೆ ಅವ್ರ ತಾಕ, ನೀ ಬಾಳ ಕಟ್ಟದಿ ಅಂತ ಅರ್ಜುನ. ಅವಾಗ ಕೃಷ್ಣ ಪರಮಾತ್ಮ ಹೇಳಿದ, ನೀ ಇದ್ದಾಗ ನಿನ್ನ ಭಾವನೆಯಲ್ಲಿ ನೋಡಿದಂಗೆ ನಿನಗೆ ಹಂಗೆ ಕಾಣ್ತೀನಿ, ಮತ್ತು ಕೌರವರ ತಾಯಿಗೆ ಯಾವ ಭಾವನೆಯಿಂದ ನೋಡ್ತಾರಲ್ಲ ಅವ್ರನ್ನ ಅವರಂಗೆ ಕಾಣ್ತೀನಿ. ನೀವು ಇಬ್ರು ಇದ್ದಾಗ ಹೆಂಗಿರ್ತೀನಿ ಅಂತಂದ್ರೆ ನಾನು ನನಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ. ಅದೇ ಸುಖ ಪರಿಸ್ಥಿತಿ. ಇಷ್ಟೆಲ್ಲವನ್ನು ಹೇಳಿರ್ತಕ್ಕಂಥ ಭಗವಂತ ಇಲ್ಲಿ ಏನ್ ಹೇಳಬಿಟ್ಟಿದ್ದಾರೆ ಈ ಸದ್ಯದ ಶ್ಲೋಕದಲ್ಲಿ ಅಂತ ಹೇಳಿದ್ರೆ 7ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕವನ್ನ ಆಧಾರವಾಗಿಟ್ಟುಕೊಂಡು ಪೂಜ್ಯರು ಇದು ಪರಂತರವಾಗಿ ನಮ್ಮ ನಿಮ್ಮೆಲ್ಲರಿಗೆ ಉಪದೇಶವನ್ನು ಮಾಡಿದ್ದಾರೆ. ಇಲ್ಲಿ ಏನು ಅಂತಿದ್ರೆ ದೈವಿ ಹೇಷ ಗುಣಮಯಿ ಮಮಮಾಯ ದುರತ್ಯಯ ಅಂತಕ್ಕಂಥ ಶ್ಲೋಕ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾಂ ಏಕಂ ತರಂತಿ ತೇ ಅಂತಕ್ಕಂಥ ಶ್ಲೋಕವನ್ನ ಆಧಾರವಾಗಿಟ್ಟುಕೊಂಡು ಪ್ರವಚನ ಪ್ರಾರಂಭ ಆಗಿದೆ. ನನ್ನ ಮಾಯೆಯು ಏನಾಗಿದೆ ಅಂತ ಹೇಳಿದ್ರೆ ಬಹಳ ದುಷ್ಕರವಾಗಿದೆ, ಅದನ್ನು ದಾಟುವುದು ಅಷ್ಟು ಸುಲಭವಾಗಿರ್ತಕ್ಕಂಥ ಮಾತಲ್ಲ ಅಂತಕ್ಕಂಥ ಮಾತನ್ನ ಭಗವಂತ ಹೇಳ್ತಾ ಇದ್ದಾನೆ. ದೈವಿ ಹೇಷ ಗುಣಮಯಿ ಅಂತಂದ್ರೆ ದೇವನ ಆಧೀನದಲ್ಲಿರ್ತಕ್ಕಂಥದ್ದರಿಂದ ಅದಕ್ಕೆ ದೈವಿ ಅಂತಕ್ಕಂಥ ಶಬ್ದ ಮತ್ತು ದೈವಿ ಮಾಯ ಅಂತ ಕರೆದು 3 ಗುಣಗಳ ಮಯವಾಗಿರ್ತಕ್ಕಂಥದ್ದು, ಸ್ವರ್ಪವಾಗಿರ್ತಕ್ಕಂಥದ್ದು ಮಾಯ ಅಂತಕ್ಕಂಥದ್ದು. ಇದನ್ನು ದಾಟಬೇಕಾಗಿತ್ತು ಅಂತ ಕೇಳಿದ್ರೆ ಏನ್ ಮಾಡುವ ಅಂತ ಕೇಳಿದ್ರೆ ಅದನ್ನ ಏನ್ ಮಾಡಾಕೋಬೇಡ, ನನ್ನನ್ನೇ ಕುರಿತು ಸಂಪೂರ್ಣವಾದ ಶರಣಾಗತಿಯನ್ನ ಹೊಂದುವಂತವನಾಗುವಂತಕ್ಕಂಥ ಮಾತನ್ನು ಈ ಶ್ಲೋಕದಲ್ಲಿ ಇರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ನನ್ನನ್ನ ನೀನು ಸಂಪೂರ್ಣವಾಗಿ ಶರಣಾಗತನಾಗು ಅಂದ್ರೆ ನೀನು ಮಾಯೆಯನ್ನು ದಾಟುತ್ತಿ. ನಾವೆಲ್ಲರೂ ಏನು ಮಾಡುವ ಅಂತ ತಾಯಿಯ ಗರ್ಭದಲ್ಲಿ ಇದ್ದಾಗ ಪ್ರತಿಜ್ಞೆಯನ್ನು ಮಾಡಿ ಬಂದಿದ್ದೀವಿ. ಕಾಯಿಗೆ ವಿರೋಧಿ ಪುರುಷ ಮೂಲವನ್ನು ಬಳಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವಿನೆಂಬ ಸಮುದಾಯದ ಅಧಿಕಾರವೆನ್ನದು ಅನ್ನುವಲ್ಲಿ ಮಾಯೆಯನ್ನು ಮೀರ್ತೀನಿ, ಮಾಯೆಯನ್ನು ದಾಟ್ತೀನಿ ಅಂತ ಪರಮಾತ್ಮನಿಗೆ ವಚನ ಕೊಟ್ಟಾಗ ತಾಯಿಯ ಗರ್ಭದಿಂದ ಈ ಭೂಲೋಕಕ್ಕೆ ಬರ್ತಕ್ಕಂಥವರಾಗಿದ್ದೀವಿ. ಮಾಯೆಯನ್ನು ದಾಟುವುದೇ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದ್ರೆ ದಾಟುವುದಕ್ಕೆ ಏನೆಲ್ಲ ಉಪಾಯ ಮಾಡಬೇಕು ಹುಡುಗಕ್ಕಿಂತ ಏನ್ ಮಾಡಬೇಕು ಅಂತಂದ್ರೆ ಸದ್ಗುರುನಾಥನ ಪರಮಾತ್ಮ ಸ್ವರೂಪಿಯಾಗಿರ್ತಕ್ಕಂಥ ಸದ್ಗುರುನಾಥನಿಗೆ ಸಂಪೂರ್ಣವಾಗಿ ಶರಣಾಗತರಾಗಬೇಕು. ಅವಾಗ ಮಾಯೆಯನ್ನು ದಾಟಲಿಕ್ಕೆ ಸಾಧ್ಯದ. ಮಾಯೆಯನ್ನು ದಾಟುವುದು ಅಂತಂದ್ರೆ ಏನು ಅಂತ ಕೇಳಿದ್ರೆ ಮಾಯೆಗೆ ಆಧಾರ ಅಧಿಷ್ಠಾನವಾಗಿರ್ತಕ್ಕಂತಹ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ ತಿಳಿಯುವುದೇ ಮಾಯೆಯನ್ನು ದಾಟಿದಾಗ. ಏನ್ ಕೇಳಿದ್ರೆ ಮಾಡೋದಲ್ಲ, ಮಾಯೆಯನ್ನು ದಾಟುವುದಂತ ಇದಕ್ಕೆ ಅಂತ ಕರೆದಿದ್ದಾರೆ. ದ್ವೈತಗಳನ್ನು ರೀತಿಯಿಂದ ಬರೆದಿದ್ದಾರೆ, ಭಾಷೆ ಬರೆಯುವಾಗ ಅದ್ವೈತಗಳು ಇನ್ನೊಂದು ರೀತಿಯಿಂದ ಬರೆದಿದ್ದಾರೆ, ಮತ್ತು ಶಕ್ತಿ ವಿಶಿಷ್ಟ ಅದ್ವೈತಗಳು ಒಂದು ರೀತಿಯಿಂದ ಬರೆದಿದ್ದಾರೆ. ಒಟ್ಟಾರೆ ಮಾಯೆಯನ್ನು ದಾಟಬೇಕು ಅಂತ ಹೇಳಿದ್ರೆ ಭಗವಂತನನ್ನು ಕುರಿತು ನಾವೆಲ್ಲರೂ ಶರಣಾಗತರಾಗಬೇಕು. ಈ ಮಾಯಾ ಅಂತಕ್ಕಂಥದ್ದು ಹೇಗದ ಅಂತ ಕೇಳಿದ್ರೆ ಉಳ್ಳ ಬ್ರಹ್ಮವನ್ನು ಇಲ್ಲೆನಿಸುವುದು, ಎಲ್ಲರ ಲೋಕವ ಉಂಟೆನಿಸುವುದು, ಮಾನ್ಯನೇ ಇದು ನಿರ್ಣಯ ನೆಂಬುವುದು, ಅನ್ಯಾನೇತರವಾಗುವುದು, ನಿಜದೋಡ ಸದಸ್ಯತ್ವಾಗಿ ಶಕ್ತಿ ಅಲೆ ಎನಿಸುವುದನ್ನು ಮಾಯಾ ಶಕ್ತಿ, ಅದುವೇ ಜಗತ್ಕಾರಣವಾಗಿರುವುದು, ಅದನ್ನೇ ಪ್ರಕೃತಿ ಎನಿಸಿಕೊಳ್ಳುತ್ತಿರುವುದು.
ಮಾನ್ಯ ಇದು ನಿನ್ನನ್ನೇ ನಂಬಿಸುವುದು. ನಿನ್ನ ಆಶ್ರಯದಲ್ಲೇ ಇರ್ತಕ್ಕಂಥ ಈ ಮಾಯೆ ಅಂತಕ್ಕಂಥದ್ದು ಏನಾಗಿದೆ ಅಂತಂದ್ರೆ ನಮ್ಮ ಯಥಾರ್ಥವಾಗಿರ್ತಕ್ಕಂಥ ಸ್ವರೂಪವನ್ನ ಮುಚ್ಚಿ ಹಾಕಿ ಏನಾಗಿದೆ ಅಂತಂದ್ರೆ ಇಲ್ಲದ ಲೋಕವನ್ನು ಉಂಟೆನಿಸುವುದು. ಲೋಕ ಅಂತಕ್ಕಂಥ ಜಗತ್ತಂತಕ್ಕಂಥದ್ದು ಇಲ್ಲವೇ ಇಲ್ಲ. ಆದರೂ ಕೂಡ ಐತಿ ಅನ್ನುವಾಗ ಮಾಡಿದ್ದೆ ಮಾಯ. ಹಾಗಾಗಿದ್ದ ಘಟನಾ ಪಠಿಸಿ ಮಾಯ ಯಾವ ಆಗಂಗಿಲ್ಲ ಅಂತಿಲ್ಲ ನೋಡಿ. ಮಾಯಾ ವಿಚಾರ ಅಂತಕ್ಕಂಥ ಮಾಯಾ ವಿಚಾರ ಐತಿ ಅಲ್ಲಿಂದ ಇಲ್ಲನಾಗಿಲ್ಲ ಅಂತದನ್ನು ಮಾಡ್ತಕ್ಕಂಥ ಶಕ್ತಿ ಅಲ್ಲ. ಅದು ಎಲ್ಲದ ಅಂತಂದ್ರೆ ನಿನ್ನ ಆಧಾರ ಮತ್ತು ಅನುಷ್ಠಾನದಲ್ಲಿಯೇ ಇದ್ದು ನಿನ್ನನ್ನೇ ಮುಖ್ಯ ಹಾಕಿದೆ. ಸ್ವ ಆಶ್ರಯ ಸ್ವ ವಿಷಯ. ನಿನ್ನನ್ನ ಪರಮಾತ್ಮನನ್ನ ವಿಷಯ ಮಾಡಿದ, ಪರಮಾತ್ಮನನ್ನ ಆಶ್ರಯಿಸಿಕೊಂಡದ. ಅಂತ ಮಾಯೆಯನ್ನು ದಾಟಬೇಕಾಗಿತ್ತು ಅಂತಂದ್ರೆ ಯೋಗ್ಯರಾಗಿರ್ತಕ್ಕಂಥ ಸದ್ಗುರುನಾಥನಿಗೆ ಶರಣಾಗತರಾಗಬೇಕು. ಶರಣಾಗತರಾಗಿ ಆಪ್ತ ಅಂಗ ಸದ್ಭಾವ ಇರ್ತಕ್ಕಂಥ, ಯಾಕಂತ ಕೇಳಿದ್ರೆ ಪರಮಾತ್ಮ ಬೇರಲ್ಲ, ಗುರು ಬೇರಲ್ಲ. ಶಿವಯೇವ ಗುರು ಸಾಕ ಗುರುದೇವ ಶಿವತ್ವಯ ಉಭಯೋರಂತರಂ ನ ಕಿಂಚಿತ್ ದ್ರಷ್ಟವ್ಯ ಮುಮುಕ್ಷುವಿ ಅಂತ ಹೇಳಿದಾಗೆ ಮುಮುಕ್ಷುಗಳಾಗಿರ್ತಕ್ಕಂಥವರು ಪರಮಾತ್ಮನಲ್ಲಿ ಮತ್ತು ಗುರುವಿನಲ್ಲಿ ಯಾವುದೇ ರೀತಿಯ ಭೇದವನ್ನು ಕಾಣದೆ ಸದ್ಗುರು ಪರಮಾತ್ಮನಿಗೆ ಶರಣಾಗತರಾಗಿ ಆಪ್ತ ಅಂಗ ಸ್ಥಾನ ಸದ್ಭಾವ ಅಂತಕ್ಕಂಥ ಚತುರ್ಥ ಸೇವಾದಿಗಳನ್ನು ಮಾಡಿ ಶ್ರವಣ ಮರಣ ನಿಧಿಧ್ಯಾಸನಾದಿಗಳನ್ನು ಮಾಡಿ ಬ್ರಹ್ಮಜ್ಞಾನವನ್ನು ಅಂದರೆ ಯಥಾರ್ಥವಾಗಿರ್ತಕ್ಕಂಥ ನಮ್ಮ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡಾಗ ಮಾತ್ರ ಏನಾಗ್ತದೆ ಅಂತ ಕೇಳಿದ್ರೆ ಮಾಯೆಯನ್ನು ದಾಟಿದಂತಾಗ್ತದ. ಅವಾಗ ಏನಾಗ್ತದ ಅಂತ ಕೇಳಿದ್ರೆ ಮೊದಲು ಮಾಯೆಯ ಆಧೀನದಲ್ಲಿ ಜೀವಿಗಳಿರ್ತಾರೆ. ಯಾವಾಗ ಯಥಾರ್ಥವಾದ ಸ್ವರೂಪ ಜ್ಞಾನ ಆಕೈತಲ್ಲ ಮಾಯ ಅಂತಕ್ಕಂಥದ್ದು ಇವನ ಆಧೀನದಲ್ಲಿರ್ತದ. ಹೆಂಗ ಅಂತ ಕೇಳಿದ್ರೆ ಮೊದಲು ಯಾವುದೋ ಒಂದು ದೊಡ್ಡ ಅಪರಾಧವನ್ನು ಮಾಡಿ ಪೊಲೀಸರು ಬಂದಿಂದ ಅರೆಸ್ಟ್ ಮಾಡಿರ್ತಾರ. ಅವಾಗ ಪೊಲೀಸರ ಆಧೀನದಲ್ಲಿ ಆರೋಪಿ ಅಂತಕ್ಕಂಥವ್ರು ಇರ್ತಾರೆ. ಅವನ ಭಗವಾನ ಮೇಲೆ ಯಾವುದೋ ಒಂದು ದೊಡ್ಡ ಎಲೆಕ್ಷನ್ ನಿಂತು MLA MP ಮಂತ್ರಿ ಆದ ಅಂತ ಅವಾಗ ಪೊಲೀಸರು ಇರ್ತಾರೆ. ಅವ್ರು ಸುತ್ತ ಇಲ್ಲ ಅಂತ ಇರಲ್ಲ. ಅವಾಗ ಪೊಲೀಸರು ಇವನ ಆಧೀನ ಇರ್ತಾರೆ. ಮೊದಲ ಇವು ಪೊಲೀಸರ ಆಧೀನ ಇರ್ತಾರೆ. ಬ್ರಹ್ಮಜ್ಞಾನಕ್ಕಿಂತ ಪೂರ್ವದಲ್ಲಿ ಮಾಯ ಇರ್ತಕ್ಕಂಥದ್ರ ಆಧೀನದಲ್ಲಿ ಎಲ್ಲ ಜೀವಿಗಳಿರ್ತವೆ. ಯಾವಾಗ ಬ್ರಹ್ಮಜ್ಞಾನ ಅಂತಕ್ಕಂಥದ್ದಾಗ್ತದಲ್ಲ ಅದು ಆ ಮಹಾತ್ಮರ ಆಧೀನದಲ್ಲಿ ಇರ್ತದ. ಬ್ರಹ್ಮಜ್ಞಾನಿಗಳ ಆಧೀನದಲ್ಲಿ ಅವರು ಹೇಳಿದಂಗೆ ಕೇಳ್ತದ. ಅದಕ್ಕಾಗಿ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡಿದ್ದೇ ಅವರ ಮಾಯೆಯನ್ನು ದಾಟಿದಂತಾಗ್ತದ. ಅದಕ್ಕೆ ಸಂಪೂರ್ಣವಾದ ಶರಣಾಗತಿಯನ್ನ ಬಂದಿದಾಗ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಈ ಶ್ಲೋಕದ ಅಭಿಪ್ರಾಯದ. ಮುಂದಿನ ಪೂಜ್ಯರು ಇದೇ ವಿಷಯವನ್ನು ಯಾಕಂತ ಕೇಳಿದ್ರೆ ಇಂಥ ವಿಷಯಗಳು ನಡೆದು ಕೇವಲ ಸಿದ್ಧಾರೂಢ ಮಠಗಳಲ್ಲಿ ಮಾತ್ರ. ಉಳದಲ್ಲಿ ಹೋಗಲು ನೀವು ನಾವು ಒಕ್ಕಟ್ಟಾಗೋನು, ನಾವು ಅದನ್ನು ಕೆಳಗೆ ಹೋಗೋನು, ಇದನ್ನು ಕೆಳಗೆ ಹೋಗೋನು, ಅದನ್ನು ಮಾಡಕ್ಕೆ ಹೋಗೋನು, ಇದೇ ಛಲ ಆಗ್ಬಿಟ್ಟೈತೆ. ನೀವೆಲ್ಲ ಏನು ಬಂದು ಕುಂತೀರಿ ನೋಡ್ರಿ. ಸಿದ್ಧಾರೂಢ ಪರಂಪರೆಯಲ್ಲಿ ಬಂದು ಕುಂತಿರ್ತಕ್ಕಂಥವರು ಏನೇನು ಮಾಡ್ತಿಲ್ಲ. ಯಾರು ಯಾವ ಬೇಕಾದ್ರೂ ಗೊತ್ತಿರಂಗಿಲ್ಲ. ಜಾತಿ ಗೋತ್ರೀಯ ಮಾತನಾಡದೆ ಏಕೈಕ ಪರಂಪರೆ ಅಂದ್ರೆ ಅದು ಜಗದ್ಗುರು ಸಿದ್ಧಾರೂಢರ ಪರಂಪರೆ. ಬೇರೆ ಕಡೆ ನೀವು ಹೋದ್ರೆ ಇಲ್ಲೇನು ಡಾಕ್ಟರ್ ಇರಲಿ, ಜನಿವಾರ ಇರಲಿ, ಗುಂಡ್ರಾಳ್ ಇರಲಿ, ಮತ್ತೊಂದಿರಲಿ, ಏನೂ ಕೇಳಂಗಿಲ್ಲ. ನೀವು ಮನುಷ್ಯ ಬಂದರು ನಿನ್ನನ್ನು ಉದ್ಧಾರ ಮಾಡ್ತೀನಿ ಅಂತ ಸಿದ್ಧಾರೂಢರು ಹೇಳಿದ ಹಾಗೆ ಆರೂಢ ಗುರು ಪರಂಪರೆಯಲ್ಲಿ ಮಾತ್ರ ಇದು ಸಾಧ್ಯದ. ಇವತ್ತಿನ ದಿನಮಾನಗಳಲ್ಲಂತೂ ಕೂಡ ಹೆಂಗಾಗಿದೆ ಪರಂಪರೆಗಳು ನಾಯಿ ಪಡಿ ಹೇಳ್ತಾವ ಮನಸ್ಸಾಯ್ತು ಹಂಗೆ ಯಾಕಿರ್ತಾವ. ಅದಕ್ಕಾಗಿ ಅವುಗಳಿಂದ ಯಾರೋ ಅಂತ ವ್ಯಾಮೋಹಕ್ಕೆ ಒಳಗಾಗದೆ ಆರೂಢ ಮಹಾಗುರು ಪರಂಪರೆಯಲ್ಲಿ ಸಿದ್ಧಾರೂಢರಲ್ಲಿ ರುದ್ರಾವಧೂತರಲ್ಲಿ ಪೂಜ್ಯರಾಗಿರ್ತಕ್ಕಂಥ ಸಹಜಾನಂದಪ್ಪಗಳವರಲ್ಲಿ ಶ್ರದ್ಧಾ ಭಕ್ತಿಯುಳ್ಳವರಾಗಿ ಒಂದಿಷ್ಟು ಮನಸ್ಸು ಕದಡದೆ ಇದುವೇ ನನಗೆ ಎಲ್ಲ ರೀತಿಯ ಶ್ರೇಯಸ್ಸನ್ನ ಉಂಟು ಮಾಡತಕ್ಕಂಥ ಒಂದು ಪರಂಪರೆ ಅಂತ ತಿಳಿದು ಅವರಿಗೆ ಶರಣಾಗತರಾದ ಸಾಕು. ಸತ್ಯ ಸದ್ಗುರು ಸೇವೆ ನಿತ್ಯದಿ ಮಾಡಿದರೆ ಕರ್ತವ್ಯ ಜ್ಞಾನವಾಗುವುದು. ಓದು ಬರಹ ಬೇಡ, ಶಾಸ್ತ್ರ ಪಾಂಡಿತ್ಯ ಬೇಡ ಅಂತಕ್ಕಂಥ ಮಾತನ್ನು ಹೇಳಿದರೆ ಯೋಗ್ಯರಾಗಿರ್ತಕ್ಕಂಥ ಪೂಜ್ಯ ಸಹಜಾನಂದ ಅಪ್ಪಾಜಿಯವರು ನಮ್ಗೆ ದೊರಕುತ್ತೆ. ನಮ್ಮೆಲ್ಲರೂ ಒಂದು ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತ ಪೂಜ್ಯರಿಗೆ ಶರಣಾಗತರಾಗಿ ನಮ್ಮ ಯಥಾರ್ಥವಾದ ಸ್ವಲ್ಪ ಜ್ಞಾನವನ್ನು ಮಾಡಿಕೊಂಡು ಈ ಮನುಷ್ಯ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿದ
12 ಅಪರೂಪ ಪುಷ್ಪಗಳನ್ನು ಸದ್ಗುರುಗಳ ಶ್ರೀಚರಣಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ.